ದಾವಣಗೆರೆ ಜಿಲ್ಲೆಯ ನಮ್ಮೆಲ್ಲ ಮುಖಂಡರುಗಳು, ಕಾರ್ಯಕರ್ತ ಬಂಧುಗಳು, ಪರಾಜಿತ ಅಭ್ಯರ್ಥಿಗಳು, ಪಕ್ಷದ ಮುಖ್ಯ ಅಧ್ಯಕ್ಷರು ಮತ್ತು ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು, ರೈತ ಮೋರ್ಚಾ ಅಧ್ಯಕ್ಷರು, ಎಲ್ಲ ಮೋರ್ಚಾಗಳ ಅಧ್ಯಕ್ಷಗಳು ಒಳಗೊಂಡಂತೆ ದಾವಣಗೆರೆ ಜಿಲ್ಲೆಯ ರೈತರ ಅಡಿಕೆ ಬೆಳೆಗಾರರ ಪರವಾಗಿ ಬೃಹತ್ ಹೋರಾಟವನ್ನು ಮಾಡಬೇಕಂತ ಈ ರಾಜ್ಯ ಸರ್ಕಾರ ವಿರುದ್ಧ, ರಾಜ್ಯ ಸರ್ಕಾರಕ್ಕೆ ಪಂಚೇಂದ್ರಿಯಗಳಿಲ್ಲ, ರೈತ ವಿರೋಧಿ ಸರ್ಕಾರ, ಜನ ವಿರೋಧಿ ಸರ್ಕಾರ ವಿರುದ್ಧವಾಗಿ ಈಗಾಗಲೇ ನಾವು ನಮ್ಮ ಮತಕ್ಷೇತ್ರದಲ್ಲಿ ಬೃಹತ್ ಅಡಿಕೆ ಬೆಳೆಗಾರರ ಪ್ರತಿಭಟನೆ ಮಾಡಿದ್ವಿ ಮತ್ತು ಇಂದು ಎಲ್ಲ ಮುಖಂಡಗಳು ನಿಶ್ಚಯ ಮಾಡಿದ್ವಿ. 26ನೇ ತಾರೀಕು ಬುಧವಾರ ಬೆಳಗ್ಗೆ ನಮ್ಮೆಲ್ಲ ಕ್ಷೇತ್ರಗಳಿಂದ ಪಾದಯಾತ್ರೆಗಳು ಹೊರಟಿದ್ದೀವಿ. ಬೆಳಗ್ಗೆ 9 ಗಂಟೆಗೆ 26ನೇ ತಾರೀಕು ಬುಧವಾರ ಬೆಳಗ್ಗೆ 9 ಗಂಟೆಗೆ ಪಾದಯಾತ್ರೆ ಹೊರಟಿದ್ವಿ ಎಲ್ಲ ಕ್ಷೇತ್ರಗಳಿಂದ. 26ನೇ ತಾರೀಕು ಆಯಾ ಮಂಡಲ ಎಲ್ಲಿ ಅನುಕೂಲದಲ್ಲಿ ವಾಸ್ತವ್ಯ ಮಾಡ್ತಾರೆ. 27 ಮತ್ತೆ ಬೆಳಗ್ಗೆ 9 ಗಂಟೆಗೆ ಪಾದಯಾತ್ರೆ ಪ್ರಾರಂಭ ಆಗ್ತವೆ. 27 ಚನ್ನಗಿರಿ ಒಂದು ಕಡೆ ವಾಸ್ತವ್ಯ, ಮಾಯಕೊಂಡ ಒಂದು ಕಡೆ, ಹೊನ್ನಾಳಿ ಒಂದು ಕಡೆ, ಹರಿಹರ ಕ್ಷೇತ್ರ ಒಂದು ಕಡೆ, ಇನ್ನು ದಾವಣಗೆರೆ ದಕ್ಷಿಣ ಉತ್ತರ ಹತ್ರ ಆಗುತ್ತೆ. ಜಗಳೂರಿಂದಲೂ ಸಹ ಬರ್ತೀವಿ ಅಂತ ಹೇಳಿದರೆ 28ನೇ ತಾರೀಕು ಬೆಳಗ್ಗೆ ಎಲ್ಲ ಇಡೀ ಜಿಲ್ಲೆಯ ಎಲ್ಲ ಮತಕ್ಷೇತ್ರಗಳ ಅಡಿಕೆ ಬೆಳೆಗಾರರು, ಮುಖಂಡರು, ಕಾರ್ಯಕರ್ತರು, ಮಹಿಳೆಯರು, ಮಾತೆಯರು ಒಳಗೊಂಡಂತೆ ರೈತ ಬಂಧುಗಳು ಒಳಗೊಂಡಂತೆ 11 ಗಂಟೆಗೆ ಎಸಿ ಕಚೇರಿ ಮುಂಭಾಗದಲ್ಲಿ ಅಡಿಕೆ ಬೆಳೆಗಾರರ ಬೃಹತ್ ಪ್ರತಿಭಟನೆ ಸಭೆ ಮತ್ತು ಎಸಿ ಕಚೇರಿ ಮುತ್ತಿಗೆ ಬೇರೆ ಬೇರೆ ಹಂತಗಳಲ್ಲಿ ಹೋರಾಟ ಮಾಡಬೇಕಾಗಿ ತೀರ್ಮಾನ ಮಾಡಿದೀವಿ. ಎಲ್ಲ ಒಂದ್ ಕಡೆ ನಾನು ಈ ಸರ್ಕಾರಕ್ಕೆ ಸವಾಲು ಹಾಕ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು 14ನೇ ತಾರೀಕು ಶುಕ್ರವಾರ ಬೆಳಗ್ಗೆ ಆನ್ ರೆಕಾರ್ಡ್ ಅಧಿವೇಶನದಲ್ಲಿ ಅಡಿಕೆ ಬೆಳೆಗಾರರ ಹಿತರಕ್ಷಣೆಗೆ ಬದ್ಧ, ಗುಟ್ಕಾ ನಿಷೇಧ ವಾಪಸ್ ಹಿಂಪಡಿತೀವಿ ಅಂತ ನನ್ನ ಗಮನಕ್ಕೆ ಬಂದಿಲ್ಲ, ಹಿಂಪಡಿತೀವಿ ಅಂತ ಹೇಳಿದ್ರು. ಕೆಲವೇ ಸೆಕೆಂಡ್ಗಳಲ್ಲಿ ಆರೋಗ್ಯ ಸಚಿವರು ಹೇಳ್ತಾರೆ, ಯುಟಿ ಖಾದರ್ ಕೆಲವೇ ಸೆಕೆಂಡ್ಗಳಲ್ಲಿ ಗುಟ್ಕಾ ನಿಷೇಧ ವಾಪಸ್ ಪಡೆಯಿಲ್ಲ, ಗುಟ್ಕಾದಿಂದ ಕ್ಯಾನ್ಸರ್ ಬರುತ್ತೆ, ಕಿದ್ವಾಯಿ ಹಾಸ್ಪಿಟ್ಲ್ ಬರ್ರಿ, ಕ್ಯಾನ್ಸರ್ ಹಾಸ್ಪಿಟ್ಲ್ ಬರ್ರಿ, ವಿಕ್ಟೋರಿಯಾ ಹಾಸ್ಪಿಟ್ಲ್ ಬರ್ರಿ ನೋಡ್ರಿ ಅಂತ ಹೇಳ್ತಾರೆ. ಸನ್ಮಾನ್ಯ ಯುಟಿ ಖಾದರ್ ಅವರೇ, ಧೂಮ್ರಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಆ ಪ್ಯಾಕ್, ಸಿಗರೇಟ್ ಪ್ಯಾಕ್ ಮೇಲೆ ಇದೆ. ಮದ್ಯ ಸೇವನೆಯಿಂದ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿ ಬಾಟಲ್ ಮೇಲೆ ಇದೆ. ನೀವು ಯಾವ ರೀತಿ ನಿಶ್ಚಯ ಮಾಡ್ತೀರಿ? ನಾವು ಕೇಳ್ತೀವಿ. ಅಂದರೆ ಸಿಗರೇಟ್ ಲಾಬಿಗೆ ನಿಮ್ಗೇನಾದ್ರು ಸಿಗರೇಟ್ ಲಾಬಿಯಿಂದ ಮದ್ಯದಿಂದ ಸೂಟ್ ಕೇಸ್ಗಳು ಬಂದೇವ ಈ ಸರ್ಕಾರಕ್ಕೆ, ಅಥವಾ ಗುಟ್ಕಾ ಕಂಪ್ನಿಯವರು ನಿಮಗೆ ಸೂಟ್ ಕೇಸ್ ತಲುಪಿಸಿಲ್ವಾ? ಎಲ್ಲ ಒಂದು ಕಡೆ ಸೂಟ್ ಕೇಸ್ ವ್ಯಾಪಾರಕ್ಕೋಸ್ಕರ ಈ ಭ್ರಷ್ಟ ಸರ್ಕಾರ ಸೂಟ್ ಕೇಸ್ ಲಾಬಿಗೆ ಈ ರೀತಿ ಹಣಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ 5 ಲಕ್ಷ ಹೆಕ್ಟರ್ನಲ್ಲಿ 15 ಲಕ್ಷ ಕುಟುಂಬಗಳು ಇದ್ರ ಮೇಲೆ ಅವಲಂಬಿತರಾಗಿದ್ದಾರೆ. ಮತ್ತು ಅಡಿಕೆ ಸೂರ್ಯರಿರ್ಬೋದು, ಈ ಇದರಲ್ಲಿ ಯಾರು ಕೂಲಿ ಕಾರ್ಮಿಕರೇ 50 ಲಕ್ಷ ಸಣ್ಣ ಪುಟ್ಟ ವ್ಯಾಪಾರಿಗಳು, ಗುಟ್ಕಾ ಮಾರಾಟ ಮಾಡೋರು ಅಥವಾ ಲೇಬರ್ಸ್ 50 ಲಕ್ಷ ಜನ ಇದ್ರ ಮೇಲೆ ಅವಲಂಬಿತರಾಗಿದ್ದಾರೆ. ನಾವು ಹೇಳ್ತಾ ಇದೀವಿ, ಸರ್ಕಾರ ಅಡಿಕೆ ಬೆಳೆಗಾರರು ಅಡಿಕೆಯಲ್ಲಿ ಹೋದ ಮಾನ ಆನೆ ಕೊಟ್ಟರು ಸಿಗಲ್ಲ ಅಂತೇಳಿ ಹೇಳ್ತಾರೆ ನಮ್ಮ ಹಿರಿಯರು. ಅಡಿಕೆ ವೀಳ್ಯದಲ್ಲಿ ಎಲ್ಲದಕ್ಕೂ ನಾವು ಪೂಜೆ ಮಾಡ್ತೀವಿ. ಗೋಮಾತೆ ಹೆಂಗೆ ಪೂಜೆ ಮಾಡ್ತೀವಿ, ಎಲ್ಲ ಪೂಜೆಗಳಲ್ಲಿ ಅಡಿಕೆನಿಟ್ಟು ಪೂಜೆ ಮಾಡ್ತೀವಿ. ಇವತ್ತು ರೈತನ ಅಡಿಕೆ ಕೇಳೋರಿಲ್ಲ. ಯಾವಾಗ ಗುಟ್ಕಾ ಬ್ಯಾನ್ ಅಂತ ಹೇಳಿದ ತಕ್ಷಣ ಈ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಎಲ್ಲ ಒಂದು ಕಡೆ ರೈತರ ಇವತ್ತು ಹೊಟ್ಟೆ ಮೇಲೆ ಹೊಡೆಯುತ್ತದೆ. 55,000 ರೂಪಾಯಿ ಇದ್ದಂಥ ಅಡಿಕೆ 44,000 45,000 ಕೇಳೋರಿಲ್ಲ. ಖರೀದಿ ಮಾಡೋಕ್ಕೆ ಯಾರು ಮುಂದೆ ಬರ್ತಾಯಿಲ್ಲ. ಅದಕ್ಕೋಸ್ಕರ ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ದಾವಣಗೆರೆಯಲ್ಲಿ ಮಾಡ್ತೀವಿ. ದಾವಣಗೆರೆ ಜಿಲ್ಲೆಯಲ್ಲಿ 26ನೇ ತಾರೀಕು ಪ್ರಾರಂಭ ಆಗಿ 27 ಪಾದಯಾತ್ರೆ, 26 ಪಾದಯಾತ್ರೆ, 28ಕ್ಕೆ ಶುಕ್ರವಾರ ಬೆಳಗ್ಗೆ ಎಸಿ ಕಚೇರಿ ಮುತ್ತಿಗೆ ಹಾಕ್ತೀವಿ. ಎಲ್ಲೆಲ್ಲಿ ಅಡಿಕೆ ಬೆಳೆಗಾರರಿದ್ದೀರಿ ನಾವು ಹೇಳ್ತಾ ಇದೀವಿ, ರೈತ ಮೋರ್ಚೆಯಿಂದ ಮಾಡ್ತೀವಿ. ಪಕ್ಷಾತೀತವಾಗಿ ಎಲ್ಲರೂ ಬರ್ರಿ. ನೀವು ಒಳ್ಳೆ ಕೆಲಸ ಮಾಡಿದರೆ ನಾವು ಬೆಂಬಲ ಕೊಡ್ತೀವಿ. ಪಕ್ಷಾತೀತವಾಗಿ ಎಲ್ಲರೂ ಬರ್ರಿ, ಈ ಹೋರಾಟದ ಪಾಲ್ಗೊಳ್ಳಿ, ಅಡಿಕೆ ಬೆಳೆಗಾರರಂತ ಪಾಲ್ಗೊಳ್ಳಿ. ನಾವು ಆರೋಗ್ಯ ಸಚಿವರು ಒಳ್ಳೆ ಕೆಲಸ ಮಾಡಿದರೆ ಇವತ್ತು ಬೇರೆ ಬೇರೆ ರೈಡ್ ಮಾಡ್ತಿದ್ದಾರೆ, ಅದನ್ನು ಮೆಚ್ಕೊಳ್ತಾ ಇದೀವಿ. ಆದರೆ ಅಡಿಕೆ ವಿಚಾರದಲ್ಲಿ ಎಲ್ಲ ಒಂದು ಕಡೆಗೆ ಗುಟ್ಕಾ ನಿಷೇಧ ಮಾಡ್ತೀವಿ ಅಂತೇಳಿ ಸೂಟ್ ಕೇಸ್ಗೋಸ್ಕರ ಈ ಸರ್ಕಾರ ವಂಚ ಕೂತಿದೆ. ಈ ಸರ್ಕಾರ ರೈತ ವಿರೋಧಿ ಸರ್ಕಾರ, ಅಡಿಕೆ ಬೆಳೆಗಾರ ವಿರೋಧಿ ಸರ್ಕಾರ. ಬಹುಶಃ ಈ ಸರ್ಕಾರ ಇದೇ ರೀತಿ ಏನು ಆರೋಗ್ಯ ಸಚಿವರು ತುರಂಕದಿಂದ ಮಾತಾಡ್ತಾರೆ. ನಿಮ್ಮ ವರ್ತನೆ ಸರಿ ಮಾಡ್ಕೊಳ್ದಿದ್ರೆ ನಿಮ್ಮ ಸರ್ಕಾರ ಪತನ ಆಗುತ್ತೆ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ನಾವು ಬುಧವಾರ ಏನು ಗುಟ್ಕಾ ನಿಷೇಧ ಅಂತೇಳಿ ಆದೇಶ ಹೊರಡಿಸಿದ್ದಾರೆ, ಅದರ ವಿರುದ್ಧ ಕೇವಲ ಗುಟ್ಕಾ ಆರ್ಥಿಕ ಬೆಳೆ ಅಲ್ಲ, ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗೋಗಿದೆ ಅಡಿಕೆ ಬೆಳೆ. ಅಡಿಕೆ ಬೆಳೆಯಿಂದ ಕೃಷಿ ಕೂಲಿ ಕಾರ್ಮಿಕರಿಗೆ
ರೈತ ಬೆಳೆಗಾರರಿಗೆ ಮತ್ತು ನಮ್ಮ ಯುವಕರು ಇವಾಗ ಜೀವನ ರೂಪಿಸ್ಕೊಳ್ತಾ ಇದ್ದಾರೆ ಕೇಣಿ ಮಾಡೋರು, ಅವರಿಗೆ ಭಾಳ ಆರ್ಥಿಕ ಮತ್ತು ಸಾಮಾಜಿಕ ಪರಿಣಾಮ ಆಗ್ತದೆ. ಆ ಉದ್ದೇಶದಿಂದ ಬೃಹತ್ ಪಾದಯಾತ್ರೆಯನ್ನು ನಾವು ಚನ್ನಗಿರಿಯಿಂದ ದಾವಣಗೆರೆವರೆಗೂ ಬುಧವಾರ 9 ಗಂಟೆಯಿಂದ ಚನ್ನಗಿರಿಯಿಂದ ನಾವು ಪಾದಯಾತ್ರೆಯನ್ನು ಚಾಲನೆ ಮಾಡಿ ದಾವಣಗೆರೆಗೆ ಶುಕ್ರವಾರ 10:30-11 ಗಂಟೆಗೆ ಬಂದು ಎಲ್ಲರೊಂದಿಗೆ ಇಡೀ ಜಿಲ್ಲಾ ಮುಖಂಡರುಗಳು ದಾವಣಗೆರೆಗೆ ಪಾದಯಾತ್ರೆ ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಸೇರಿ ಸರ್ಕಾರಿ ಕಚೇರಿಗಳನ್ನ ಮುತ್ತಿಗೆ ಹಾಕಿ ಉಗ್ರ ಪ್ರತಿಭಟನೆ ಮಾಡ್ತೀವಿ. ಅಡಿಕೆ ಬೆಳೆಗಾರರ ಸುದ್ದಿ ಯಾವುದೇ ಸರ್ಕಾರಗಳು ಬಂದರೂ ಕೂಡ ನಾವು ಸಹಿಸೋದಿಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿ ಇದರಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಬರಲ್ಲ, ಎಲ್ಲ ಬೆಳೆಗಾರರು ಒಂದೇ, ಎಲ್ಲ ಕೂಲಿ ಕಾರ್ಮಿಕರು ಒಂದೇ, ಎಲ್ಲ ಕೇಣಿದಾರರು ಒಂದೇ, ಬೆಳೆಗಾರರು ಒಂದೇ. ಎಲ್ಲರಿಗೂ ಮನವಿ ಮಾಡ್ತೀವಿ, ಉಗ್ರ ಪ್ರತಿಭಟನೆಯಲ್ಲಿ ಎಲ್ಲರೂ ಪಾಲ್ಗೊಳ್ತೀವಿ ಅಂತ ದಾರಿ ಉದ್ದಕ್ಕೂ ನನಗೆ ಹೇಳ್ತಾ ಬಂದರು. ಭಾಳ ಬೃಹತ್ ಮೆರವಣಿಗೆ, ಬೃಹತ್ ಪಾದಯಾತ್ರೆಯನ್ನು ಮಾಡಿ ಇದನ್ನು ಉಗ್ರವಾಗಿ ಖಂಡಿಸಿ ಪ್ರತಿಭಟಿಸ್ತೀವಿ.